ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬೆಳಗ್ಗೆ ಮನೆಯಲ್ಲಿ ಆಟವಾಡ್ತಾ ಇದ್ದಂತ ಮಗು ಏಕಾಏಕಿ ಸಾವು. ಬೆಳಗಾವಿಯಲ್ಲಿ 4 ವರ್ಷದ ಬಾಲಕಿಯನ್ನ ಕೊಂದ್ಲ ಮಲತಾಯಿ. ಮಗುವಿನ ಅಜ್ಜಿಯಿಂದ ಆರೋಪ. ಎಪಿಎಂಸಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ತಡರಾತ್ರಿ ರೇವ್ ಪಾರ್ಟಿ ಮೇಲೆ ದಾಳಿ ಮಾಡಿದ ಸಿಸಿಬಿ ಪೊಲೀಸರು. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಜಿಆರ್ ಫಾರ್ಮ್ ಹೌಸ್ ಮೇಲೆ ರೇಡ್. ಎಂಡಿಎಂಎ ಕೊಕೇನ್ ಪತ್ತೆ. ಫಾರ್ಮ್ ಹೌಸ್ ಪರಿಶೀಲನೆ ವೇಳೆ 45 ಗ್ರಾಂ ಡ್ರಗ್ಸ್ ಪತ್ತೆ. ಅಲ್ಲೇ ಇದ್ದ 3 ಪೆಡ್ಲರ್ ಸೇರಿ 5 ಅರೆಸ್ಟ್. ಪಾರ್ಟಿ ಆಯೋಜಿಸಿದ್ದ ವಾಸು ಬಂಧಿಸಿದ ಸಿಸಿಬಿ. ಪಾರ್ಟಿಯಲ್ಲಿದ್ದವರಲ್ಲಿ 25ಕ್ಕೂ ಹೆಚ್ಚು ಯುವತಿಯರು. ಒಂದು ದಿನದ ಪಾರ್ಟಿಗೆ ಬರೋಬ್ಬರಿ 50 ಲಕ್ಷದವರೆಗೆ ಆಗಿತ್ತಂತೆ ಖರ್ಚು. ತೆಲುಗಿನ ಖ್ಯಾತ ನಟಿ ಹೇಮಾ ಭಾಗಿ ವದಂತಿ, ನಾನೆಲ್ಲೂ ಹೋಗಿಲ್ಲ, ಹೈದರಾಬಾದ್ನಲ್ಲಿದ್ದೀನಿ ಅಂತ ನಟಿಯ ಸ್ಪಷ್ಟನೆ. ರೇವ್ ಪಾರ್ಟಿಯಲ್ಲಿ 20ಕ್ಕೂ ಹೆಚ್ಚು ಕಾರುಗಳು ಕೂಡ ಸೀಸ್. ಮಾದಕ ವಸ್ತು ಪತ್ತೆ ಹಿನ್ನೆಲೆ ಡಾಗ್ ಸ್ಕ್ವಾಡ್ನಿಂದ ಶೋಧ. ಖ್ಯಾತನಾಮರಿಗೆ ಕಾದಿದೆಯಾ ಸಂಕಷ್ಟ. ಮೂವತ್ತು ಯುವತಿಯರು 71 ಯುವಕರು ವಶಕ್ಕೆ. ಎಲ್ಲರಿಗೂ ಜಿಆರ್ ಫಾರ್ಮ್ ಹೌಸ್ನಲ್ಲೇ ಮೆಡಿಕಲ್ ಟೆಸ್ಟ್. ಎಲ್ಲರ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಿರೋ ಪೊಲೀಸರು. ಬಾಡಿಗೆ ಮನೆಯಲ್ಲಿದ್ದ ಸಂತ್ರಸ್ತೆಯರಿಗೆ ಪ್ರಜ್ವಲ್ ಆಪ್ತರಿಂದ ಕಿರುಕುಳದ ಆರೋಪ. ಮಹಿಳಾ ಆಯೋಗದ ಅಧ್ಯಕ್ಷೆಯಿಂದ ಸಂತ್ರಸ್ತೆಯರಿಗೆ ಸಾಂತ್ವನ. ಪೆನ್ಡ್ರೈವ್ ಕೇಸ್ನಲ್ಲಿ ಸಾಕ್ಷ್ಯನಾಶಕ್ಕೆ ನಡೀತಿದೆಯಾ ಪ್ರಯತ್ನ. ಹಾಸನದ ವೈರಲ್ ವಿಡಿಯೋ ಕೇಸ್ನಿಂದ ಹೈರಾಣಾಗಿದ್ದ ಜೆಡಿಎಸ್. ದಳಪಡೆಗೆ ಈಗ ಪ್ರಬಲ ಆಡಿಯೋ ಅಸ್ತ್ರ. ಶಿವರಾಮೇಗೌಡ ದೇವರಾಜೇಗೌಡ ಆಡಿಯೋದಿಂದ ಸರ್ಕಾರದ ಕುತಂತ್ರ ಅಂತ ತೋರಿಸಲು ದಳಪತಿಗಳ ಸಿದ್ಧತೆ. ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಮನೆಯ ಮೇಲೆ ಮೊಟ್ಟೆ ಎಸೆತ. ತಡರಾತ್ರಿ ಕಾರಲ್ಲಿ ಬಂದ 5-6 ಮಂದಿಯಿಂದ ಕೃತ್ಯ. ಪೊಲೀಸರನ್ನ ಕಂಡು ಸ್ಥಳದಿಂದ ಪರಾರಿ. ರಾಜಕೀಯ ಮಾಡಿ ಆದರೆ ಸಾವಲ್ಲಿ ರಾಜಕೀಯ ಸರಿಯಲ್ಲ. ದೇಶದ ಮಾಜಿ ಪ್ರಧಾನಿಗಳ ಬಗ್ಗೆ ಅತ್ಯಂತ ಲಘುವಾಗಿ ಮಾತನಾಡಿದ್ದು ಸರಿಯಲ್ಲ. ಶಿವರಾಮೇಗೌಡ ಆಡಿಯೋ ಬಗ್ಗೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ. ಚಿಕ್ಕಮಗಳೂರಿನ ಬಯಲುಸೀಮೆ ಭಾಗದಲ್ಲಿ ಮಳೆಯ ಆರ್ಭಟ. ರಾತ್ರಿ ಇಡೀ ಸುರಿದ ಮಳೆಗೆ ಉಕ್ಕಿ ಹರಿತಾ ಇರೋ ಹೊಂಗೆಹಳ್ಳ. ಐತಿಹಾಸಿಕ ಶಿವನಿ ಕೆರೆಗೆ ಹರಿದು ಬಂದ ಭಾರೀ ಪ್ರಮಾಣದ ನೀರು. ತೋಟಗಳು ಜಲಾವೃತ, ಕೆಲವೆಡೆ ಬೆಳೆ ನಾಶ. ಕಲ್ಪತರುನಾಡು ತುಮಕೂರಲ್ಲೂ ವರುಣಾರ್ಭಟ. ಶಿರಾನಗರದಲ್ಲಿ ಮನೆ ಮಳಿಗೆಗಳು ಜಲಾವೃತ. ದವಸ ಧಾನ್ಯ ನೀರು ಪಾಲು. ಎಚ್ ಬೈರಾಪುರ ಗ್ರಾಮದ 2 ಸೇತುವೆಗಳು ಜಲಾವೃತ. ಮೈಸೂರಿನ ಹುಣಸೂರು ಭಾಗದಲ್ಲಿ ವರುಣನ ಅಬ್ಬರ. ಜಮೀನುಗಳು ಜಲಾವೃತ. ತಂಬಾಕು ಶುಂಠಿ ಬೆಳೆ ಹಾನಿ. 4 ದಿನಗಳಿಂದ ಸುರಿದ ಮಳೆಗೆ ಬಹುತೇಕ ಕೆರೆಗಳು ಭರ್ತಿ. ಇವತ್ತು ಎಚ್ ಡಿ ರೇವಣ್ಣ ರೆಗ್ಯುಲರ್ ಬೇಲ್ ಅರ್ಜಿಯ ಮಾನ್ಯತೆಯ ಭವಿಷ್ಯ. ಇವತ್ತು ಆದೇಶ ಪ್ರಕಟಿಸಲಿದೆ 42ನೇ ಎಸಿಎಂಎಂ ನ್ಯಾಯಾಲಯ. ಸದ್ಯ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರೋ ಎಚ್ ಡಿ ರೇವಣ್ಣ. ಕೋರ್ಟ್ಗೆ ಹೋಗೋ ಮೊದಲು ದೇವರ ಮೊರೆ ಹೋದ ರೇವಣ್ಣ. ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ. ಪ್ರಸಾದದ ಸಮೇತ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಭೇಟಿ. ಪೆನ್ ಡ್ರೈವ್ ಹಂಚಿ ತಲೆಮರೆಸಿಕೊಂಡವರಿಗೆ ಬಲೆ. ಆರೋಪಿಗಳಿಗೆ ತೀವ್ರ ಶೋಧ ನಡೆಸ್ತಾ ಇರೋ ಎಸ್ಐಟಿ. ದಾಳಿ ವೇಳೆ ಸಿಕ್ಕಿರೋ ಮೊಬೈಲ್ಗಳನ್ನು ಎಫ್ಎಸ್ಎಲ್ಗೆ ರವಾನಿಸಲಿರೋ ಅಧಿಕಾರಿಗಳು. ವಿಧಾನಸೌಧದ ಮುಂಭಾಗದಲ್ಲಿ ಶಾಸಕರ ಕಾರು ಅಪಘಾತ. ಮಹಂತೇಶ್ ಕೌಜಲಗಿ ಇನೋವಾ ಕಾರ್ಗೆ ಗುದ್ದಿದ ಪೋಲೋ ಕಾರು. ಇನ್ನೊಂದು ಕಾರ್ನಲ್ಲಿ ಆಸ್ಪತ್ರೆಗೆ ತೆರಳಿದ ಶಾಸಕ.
ಒಬ್ಬನೇ ವ್ಯಕ್ತಿ ಬರ್ತಿದ್ದ ಹೋಗ್ತಿದ್ದ ವೋಟ್ ಹಾಕ್ತಿದ್ದ. ಉತ್ತರ ಪ್ರದೇಶದ ಫಾರೂಕಾಬಾದ್ನಲ್ಲಿ ಒಬ್ಬನೇ ಯುವಕನಿಂದ 8 ಬಾರಿ ವೋಟಿಂಗ್. ರಾಜನ್ ಸಿಂಗ್ ಅನ್ನ ಅರೆಸ್ಟ್ ಮಾಡಿದ ಪೊಲೀಸರು. ನಮ್ಮ ಅಕ್ಕನನ್ನ ಕೊಂದ ಗಿರೀಶನ್ನ ಎನ್ಕೌಂಟರ್ ಮಾಡಬೇಕು. ಜಾಮೀನಿನ ಮೇಲೆ ಹೊರಬಂದ್ರೆ ನಮ್ಮನ್ನೂ ಕೊಲೆ ಮಾಡ್ತಾನೆ. ಹುಬ್ಬಳ್ಳಿಯಲ್ಲಿ ಹತ್ಯೆಯಾದ ಅಂಜಲಿ ಅಂಬಿಗೇರ್ ಸೋದರಿಯರ ಒತ್ತಾಯ. ಮಲಯಾಳಂ ಸೂಪರ್ ಸ್ಟಾರ್ ಬಾಯಲ್ಲಿ ಎಂದೆಂದೂ ನಿನ್ನನ್ನು ಮರೆತು ಅಣ್ಣಾವ್ರ 2 ಕನಸು ಚಿತ್ರದ ಹಾಡಿಗೆ ಧ್ವನಿಯಾದ ಮೋಹನ್ ಲಾಲ್. ಡಾಕ್ಟರ್ ರಾಜ್ ಹಾಡನ್ನ ಲಾಲ್ ಕಂಠದಲ್ಲಿ ಕೇಳಿ ಅಭಿಮಾನಿಗಳು ಖುಷ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.